ನಟಿ ಸಿರಿ ಸೀರಿಯಲ್ ಮುಖಾಂತರವಾಗಿ ಎಲ್ಲರ ಮನಸ್ಸನ್ನ ಗೆದ್ದಂಥವರು ನಟಿ ಸಿರಿ. ಸಿರಿ ಅಂದಿದ ತಕ್ಷಣ ಅನೇಕ ಸೀರಿಯಲ್ಗಳು ಎಲ್ರಿಗೂ ನೆನಪಾಗತ್ತೆ. ಎಲ್ಲದರಲ್ಲೂ ಕೂಡ ಅದ್ಭುತವಾದಂಥ ಅಭಿನಯವನ್ನ ಮಾಡಿದವರು ಸಿರಿ. ಸಿರಿಯನ್ನ ತುಂಬಾ ಹತ್ತಿರದಿಂದ ನೋಡಿದವರು ತೀರಾ ಕಮ್ಮಿ. ಆದರೆ ಸೀರಿಯಲ್ನಲ್ಲೇ ನೋಡಿ ಇವ್ರು ಹೀಗೆ ಇದ್ದಾರೆ, ಇವರ ವ್ಯಕ್ತಿತ್ವ ಹೀಗೆ ಅಂತ ಅನ್ಕೊಂಡವರು ತುಂಬಾ ಜನ. ಆದರೆ ಬಿಗ್ ಬಾಸ್ಗೆ ಬಂದಾಗ ಸಿರಿಯ ವ್ಯಕ್ತಿತ್ವ ಏನು, ಸಿರಿಯ ಹಿನ್ನೆಲೆ ಏನು, ಸಿರಿ ಮನಸ್ಸು ಯಾವ ರೀತಿಯಾಗಿದೆ, ಮದುವೆ ಆಗಿದೆಯೋ ಆಗಿಲ್ವೋ, ಯಾವ ಕಾರಣಕ್ಕಾಗಿಲ್ಲ, ಯಾರ ಜೊತೆಗಿದ್ದಾರೆ, ಅವರ ವಯಸ್ಸೆಷ್ಟು, ಅವರ ಹಾವ ಭಾವ ಮನಸ್ಸು ಏನು ಎಲ್ಲವೂ ಕೂಡ ಗೊತ್ತಾಗಿತ್ತು. ಇದೇ ಬಿಗ್ ಬಾಸ್ನಲ್ಲಿ ಸಿರಿ ನನಗೆ ಆಲ್ರೆಡಿ ವಯಸ್ಸಾಗಿದೆ, ಆದರೆ ಮದುವೆ ಮಾತ್ರ ಆಗಿಲ್ಲ, ಯಾವ ಕಾರಣಕ್ಕಾಗಿಲ್ಲ ಅನ್ನೋದನ್ನು ಕೂಡ ಮನಸ್ಸು ಬಿಚ್ಚಿ ಮಾತನಾಡಿದ್ರು. ಆದರೆ ಅವಕಾಶ ಸಿಕ್ಕಿದ್ರೆ ಅಥವಾ ನನ್ನನ್ನು ಅರ್ಥ ಮಾಡ್ಕೊಳ್ಳುವಂಥ ಹುಡುಗ ಸಿಕ್ಕಿದ್ರೆ, ನಮ್ಮನೆಯಲ್ಲಿ ನಾವು 4 ಜನ ಹೆಣ್ಮಕ್ಳೇ ಇದ್ದೀವಿ, ನಾನು, ನನ್ನ ಅಕ್ಕ, ನನ್ನ ಅಮ್ಮ ಮತ್ತು ಅಕ್ಕನ ಮಗಳು, ನಮ್ಮನ್ನೆಲ್ಲ ಸಾಕುವಂಥ ಅಥವಾ ನಮ್ಮನ್ನೆಲ್ಲ ಅರ್ಥ ಮಾಡಿಕೊಳ್ಳುವಂಥ ಒಬ್ಬ ವ್ಯಕ್ತಿ ಸಿಕ್ಕರೆ ಖಂಡಿತವಾಗಿ ನಾನು ಕೂಡ ಮದುವೆ ಆಗ್ತೀನಿ. ಎಲ್ಲರಂತೆ ನನಗೂ ಕೂಡ ಆಸೆ ಆಕಾಂಕ್ಷೆ ಅನ್ನೋದು ಇದೆ, ನನ್ನದೇ ಆದಂಥ ಒಂದು ಸುಂದರವಾದಂಥ ಸಂಸಾರ ಇರಬೇಕು ಅನ್ನುವಂಥ ಮಹದಾಸೆ ಇದೆ ಅಂತ ಸಿರಿ ಹೇಳ್ಕೊಂಡಿದ್ರು. ಆಗ ಎಲ್ಲಿಯೂ ಕೂಡ ಸಿರಿ ನಾನು ಯಾರನ್ನು ಪ್ರೀತಿ ಮಾಡ್ತಾ ಇದ್ದೀನಿ, ಇನ್ಯಾರೋ ನನ್ನನ್ನು ಮದುವೆ ಆಗು ಅಂತ ಕೇಳ್ತಾ ಇದ್ದಾರೆ, ಅವರೊಂದಿಗೆ ಮದುವೆ ಆಗೋಣ ಅಂತ ಅಂದ್ಕೊಂಡಿದ್ದೀವಿ, ಅಥವಾ ಮದುವೆ ಮಾತುಕತೆ ನಡೀತಾ ಇದೆ, ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದ ಮೇಲೆ ಮದುವೆ ಆಗ್ತೀನಿ, ಇದ್ಯಾವುದರ ಚಿಕ್ಕ ಸುಳಿವು ಕೂಡ ಸಿರಿ ಬಿಟ್ಕೊಟ್ಟಿರಲಿಲ್ಲ. ಆದರೆ ಕೆಲವು ವರ್ಷಗಳ ಹಿಂದೆ ಸಿರಿ ಯಾರನ್ನು ಪ್ರೀತಿ ಮಾಡ್ತಾ ಇದ್ರು, ಲವ್ನಲ್ಲಿ ಬಿದ್ದಿದ್ರು, ಆದರೆ ಲವ್ ಫೇಲ್ಯೂರ್ ಆಯಿತು. ಅವತ್ತಿನಿಂದ ಇವತ್ತಿನವರೆಗೂ ಆ ವ್ಯಕ್ತಿಯ ನೆನಪಿನಲ್ಲಿ ಹಾಗೇ ಉಳಿದಿದ್ದಾರೆ, ಮದುವೆ ಮಾತ್ರ ಆಗಿಲ್ಲ, ಆಗಬಾರದು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಸಿರಿ ಮನಸ್ಸನ್ನು ನೋವಿಸಿದಂಥ ಆ ವ್ಯಕ್ತಿ ಯಾರು, ಲವ್ ಫೇಲ್ಯೂರ್ ಆದಂಥ ಆ ವ್ಯಕ್ತಿ ಯಾರು ಅಂತ ತುಂಬ ಜನ ಹುಡುಕೋಕೆ ಶುರು ಮಾಡಿದರು. ಆದರೆ ಸಡನ್ನಾಗಿ ನಿನ್ನೆ ಎಲ್ರಿಗೂ ಶಾಕ್ ಆಗಿದ್ದು ಸಿರಿ ಮದುವೆ ಆದರು ಅಂತ. ಹೌದು, ಅದು ಕೂಡ ತುಂಬ ಸಿಂಪಲ್ ಆಗಿ ಮದುವೆ ಆದರು. ದೇವಸ್ಥಾನದಲ್ಲಿ ಸಿರಿ ಮದುವೆ ಆಗಿದ್ದಾರೆ. ಅವರ ಮದುವೆ ತುಂಬಾ ಸಿಂಪಲ್ ಆಗಿದ್ದೆ. ಕೇವಲ ಅವರ ಕುಟುಂಬದವರು ಕೆಲವು ಬೆರಳೆಣಿಕೆಯಷ್ಟು ಅತ್ಯಾಪ್ತರು ಮಾತ್ರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ಸಿರಿ ಮದುವೆ ಆದಂಥ ಹುಡುಗನ ಹೆಸರು ಏನು ಅಂತ ಹುಡುಕೋಕೆ ಶುರು ಮಾಡಿದಾಗ ಹುಡುಗನ ಹೆಸರು ಪ್ರಭಾಕರ್ ಬೋರೇಗೌಡ ಅನ್ನೋದು ಗೊತ್ತಾಗಿದೆ. ಏನು ಶಾಸ್ತ್ರೋಕ್ತವಾಗಿ ಮನೆಯಲ್ಲಿಯೇ ಅರಿಶಿಣ ಶಾಸ್ತ್ರ ಇದೆಲ್ಲವೂ ಮುಗಿಸಿಕೊಂಡು ಚಿಕ್ಕಬಳ್ಳಾಪುರದ ನಂದಿ ಗ್ರಾಮದ ದೇವಸ್ಥಾನವೊಂದರಲ್ಲಿ ಫ್ಯಾಮಿಲಿಯವರ ಆಶೀರ್ವಾದದೊಂದಿಗೆ ಮದುವೆ ಆಗಿದ್ದಾರೆ. ಇನ್ನು ಪ್ರಭಾಕರ್ ಬೋರೇಗೌಡ ಯಾರು ಏನು ಅಂತ ಹುಡುಕೋದಕ್ಕೆ ಶುರು ಮಾಡಿದ ಮೇಲೆ ತುಂಬ ಜನ ಇವರನ್ನು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳಿದ್ರು. ಇವರು ಸಾಫ್ಟ್ವೇರ್ ಜೊತೆಗೆ ಕೆಲವು ಸೀರಿಯಲ್ಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ ಮತ್ತು ಈಗಲೂ ಕೂಡ ತಾಂತ್ರಿಕವಾಗಿ ಅಂದರೆ ಟೆಕ್ನಿಷಿಯನ್ಸ್ ಆಗಿ ಸೀರಿಯಲ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಬಿಡುವು ಸಿಕ್ಕಾಗ ಅಭಿನಯ ಕೂಡ ಮಾಡ್ತಾರೆ. ನಿಮ್ಗೆಲ್ರಿಗೂ ಆಶ್ಚರ್ಯ ತರಿಸುವ ಒಂದು ವಿಚಾರ ಏನು ಅಂತ ಅಂದರೆ, ಸಿರಿ ಇವರ ಜೊತೆಗೆ ಈ ಹಿಂದೆನೇ ಹಲವು ವರ್ಷಗಳ ಹಿಂದೆಯೇ ಒಟ್ಟಿಗೆ ಅಭಿನಯಿಸಿದ್ದಾರೆ. ಇಬ್ಬರು ಸಹಕಲಾವಿದರಾಗಿದ್ದರು. ಅಂದರೆ ಇವರಿಬ್ಬರ ಪರಿಚಯ ನಿನ್ನೆ ಮೊನ್ನೆಯದಲ್ಲ, ಅಥವಾ ಇವರಿಬ್ಬರ ಸ್ನೇಹ ಅಥವಾ ಬಾಂಧವ್ಯ ನಿನ್ನೆ ಮೊನ್ನೆಯದಲ್ಲ. ಸುಮಾರು 20 ವರ್ಷಗಳಿಂದ ಇಬ್ಬರು ಸ್ನೇಹಿತರಾಗಿದ್ದರು. 20 ವರ್ಷಗಳಿಂದಲೂ ಇವರಿಬ್ಬರು ಪರಿಚಯಸ್ಥರಾಗಿದ್ದರು. ಆದರೆ ಈಗ ಮದುವೆ ಆಗ್ತಾ ಇರೋದು ಸಾಕಷ್ಟು ಪ್ರಶ್ನೆಯನ್ನು ಹುಟ್ಟಾಕಿದೆ. ಹೌದು, ಉದಯ ಟಿವಿಯಲ್ಲಿ ಬದುಕು ಅನ್ನುವಂಥ ಒಂದು ಸೀರಿಯಲ್ ಪ್ರಸಾರವಾಗ್ತಾ ಇತ್ತು. ಈ ಸೀರಿಯಲನ್ನು ತುಂಬ ಜನ ನೋಡ್ತಾ ಇದ್ರು. ಇದೇ ಬದುಕು ಸೀರಿಯಲ್ನಲ್ಲಿ ಸಿರಿ ಹೀರೋಯಿನ್ ಆಗಿ ಅಭಿನಯಿಸಿದರೆ ಪ್ರಭಾಕರ್ ಬೋರೇಗೌಡ ಹೀರೋ ಆಗಿ ಅಭಿನಯಿಸಿದ್ರು. ಹೌದು, ಇವರಿಬ್ಬರ ಪರಿಚಯ ಬಹಳ ವರ್ಷಗಳಿಂದಲೂ ಇತ್ತು. ಆ ಸೀರಿಯಲ್ನಲ್ಲಿ ಹೀರೋ ಮತ್ತು ಹೀರೋಯಿನ್ ಆಗಿ ಒಟ್ಟಿಗೆ ಅಭಿನಯಿಸಿದ್ರು. ಅಲ್ಲಿಂದಲೂ ಸಿರಿ ಮತ್ತು ಬೋರೇಗೌಡ ಇಬ್ಬರೂ ಕೂಡ ಪರಿಚಿತರಾಗಿದ್ದರು. ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದರು. ಆದರೆ ಇದೆಲ್ಲದರ ನಡುವೆ ಇದೀಗ ಸಿರಿ ಮದುವೆ ಆದಂಥ ಹುಡುಗನಿಗೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಹೌದು, ಯಾವಾಗ ಸಿರಿ ಪ್ರಭಾಕರ್ ಬೋರೇಗೌಡರನ್ನು ಮದುವೆ ಆದರು ಅನ್ನೋದು ಗೊತ್ತಾಯಿತು, ಆಗ ಅವರ ಪ್ರೊಫೈಲನ್ನು ಮತ್ತು ಅವರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಪ್ರತಿಯೊಬ್ಬರು ಕೂಡ ಮಾಡಿದ್ದಾರೆ. ಆಗ ಶಾಕಿಂಗ್ ಆಗಿ ಸಿಕ್ಕಿರೋದು ಏನು ಅಂತಂದರೆ, ಪ್ರಭಾಕರ್ಗೆ ಆಲ್ರೆಡಿ ಮದುವೆ ಆಗಿದೆ ಮತ್ತು ತುಂಬ ದೊಡ್ಡ ಮಗನಿದ್ದಾನೆ ಅನ್ನುವಂಥದ್ದು. ಹೌದು, ಪ್ರಭಾಕರ್ ತಮ್ಮ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಆಗಿರ್ಬೋದು ಈ ಅಕೌಂಟ್ಗಳಲ್ಲಿ ಒಬ್ಬ ಹುಡುಗನ ಜೊತೆಗೆ ಜಾಲಿಯಾಗಿ ಇರುವಂಥ ಮತ್ತು ತುಂಬ ಸಮಯವನ್ನು ಕಳೆಯುವಂಥ ಮತ್ತು ಆ ಹುಡುಗನನ್ನು ಎನ್ನಿಲ್ಲದಂತೆ ಪ್ರೀತಿ ಮಾಡುವಂಥ ಒಂದಷ್ಟು
ಫೋಟೋಗಳನ್ನು ಪೋಸ್ಟ್ಗಳನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಈ ಫೋಟೋಗಳು ಈ ಪೋಸ್ಟ್ಗಳು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಿರಿ ಅವರು ಆಲ್ರೆಡಿ ಮದುವೆ ಆಗಿರುವ ವ್ಯಕ್ತಿಯನ್ನ ಮದುವೆ ಆಗಿದ್ದಾರೆ ಮತ್ತು ಇಷ್ಟು ದೊಡ್ಡ ಹುಡುಗನಿರುವಂಥ ತಂದೆಯನ್ನ ಮದುವೆ ಆಗಿದ್ದಾರೆ ಅಂತ ತುಂಬ ಜನ ಕಮೆಂಟ್ ಹಾಕ್ತಿದ್ದಾರೆ. ಇದು ಸಿರಿ ಅವರ ವೈಯಕ್ತಿಕ ವಿಚಾರ. ಆದರೆ ಸಿರಿ ಅವರು ತುಂಬ ಒಳ್ಳೆ ಹುಡುಗಿ ಮತ್ತು ಸಿರಿ ಅವರ ಜೀವನ ತುಂಬ ಅದ್ಭುತವಾಗಿರಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಆಸೆ ಆಗಿತ್ತು. ಆ ಕಾರಣಕ್ಕಾಗಿ ಸಿರಿ ಯಾರನ್ನ ಮದುವೆ ಆಗ್ತಾರೆ, ಮದುವೆ ಆಗ್ತಿರೋ ಹುಡುಗ ಯಾರು, ಅವರ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಬೇಕು ಅಂತ ತುಂಬ ಜನ ಪ್ರಯತ್ನ ಮಾಡಿದರು. ಆಗಲೇ ಅವರ ಅಕೌಂಟ್ನಲ್ಲಿ ಒಂದು ಹುಡುಗನ ಜೊತೆಗೆ ನಿಂತು ಮುದ್ದು ಅಂತ ಹಾಕಿಕೊಂಡು ಸಾಕಷ್ಟು ವಿಡಿಯೋಗಳನ್ನು ಫೋಟೋಸ್ಗಳನ್ನು ಹಾಕಿಕೊಂಡಿದ್ದಾರೆ. ಇದನ್ನು ನೋಡ್ತಾ ಇದ್ದವರು ಸಿರಿ ಆಲ್ರೆಡಿ ಮದುವೆ ಆಗಿ ಇಷ್ಟು ದೊಡ್ಡ ಮಗನಿರುವಂಥವರನ್ನ ಪ್ರೀತಿಸಿ ಮದುವೆ ಆಗಿದ್ದಾರಾ, ಇಬ್ಬರು ಮನೆಯಲ್ಲಿ ಇದಕ್ಕೆ ಒಪ್ಪಿಗೆ ಕೊಟ್ರಾ ಅನ್ನುವಂಥ ಪ್ರಶ್ನೆಯನ್ನು ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಿರಿ ಅವರ ತಂದೆ ತಾಯಿ ಅಥವಾ ಸಿರಿ ಅವರ ಅಕ್ಕ ಭಾವ ಇವರು ಎಲ್ಲರೂ ಇದ್ದಾಗ್ಲೂ ಮತ್ತು ಈಗ ಅಕ್ಕ ಮತ್ತು ಅಮ್ಮ ಇಬ್ಬರೂ ಸಿರಿ ಅವರನ್ನ ಮದುವೆ ಮಾಡಿಸ್ಬೇಕು, ಸಿರಿ ಅವ್ರಿಗೂ ಕೂಡ ಒಂದು ಸಂಸಾರ ಅನ್ನೋದು ಇರಬೇಕು, ಇಷ್ಟು ವರ್ಷಗಳ ಕಾಲ ನಮಗೆ ಅಂತ ದುಡಿದಿದ್ದಾಳೆ, ಅವಳದ್ದೇ ಅಂತ ಒಂದು ಜೀವವನ್ನು ಕಟ್ಕೊಳ್ಬೇಕು ಅನ್ನೋದು ಅವರ ಮಹದಾಸೆ ಆಗಿತ್ತು. ಅದರಂತೆ ಸಿರಿ ಇಷ್ಟು ವರ್ಷ ಆದ ಮೇಲೆ ಗಟ್ಟಿ ಮನಸ್ಸು ಮಾಡಿ ಮದುವೆ ಆಗಿದ್ದಾರೆ. ಅದು ಅವರ ವೈಯಕ್ತಿಕ ವಿಚಾರ ಮತ್ತು ಅದು ಅವರ ಇಷ್ಟ. ಇಬ್ಬರ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಸಾಕು, ನಾವು ಒಟ್ಟಿಗೆ ಇರ್ತೀವಿ ಅನ್ನುವಂಥ ಭಾವ ಇದ್ದರೆ ಸಾಕು. ಎಲ್ಲವನ್ನ ಅರ್ಥ ಮಾಡಿಕೊಂಡೇ ಸಿರಿ ಇಷ್ಟೆಲ್ಲ ಸಮಯ ತೆಗೆದುಕೊಂಡು ಮದುವೆ ಆಗಿದ್ದಾರೆ. ಸೊ ಹಾಗಾಗಿ ಅವರಿಗೆ ಎಲ್ಲವೂ ಗೊತ್ತಿರುತ್ತೆ. ಅವರ ಜೀವನ ಚೆನ್ನಾಗಿರಲಿ ಅನ್ನೋದು ನಮ್ಮ ಆಶಯ.